ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಇನ್ನಿತರ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ಗಳನ್ನು ಓಪನ್ ಮಾಡಿದಾಗ ನಿಮ್ಮ ಕಣ್ಣಿನ ಮುಂದೆ ಈ ತರಹ ಕಾಣಿಸುವ ಚಿತ್ರಣಗಳು ಮತ್ತು ವಿಡಿಯೋಸ್ಗಳನ್ನು ನೀವು ನೋಡಿರಬಹುದು. ಸ್ನೇಹಿತರೆ, ಈ ತರಹ ನಡೆಯುವ ಪ್ರಕ್ರಿಯೆಯನ್ನೇ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಎನ್ನುತ್ತೇವೆ. ಸ್ನೇಹಿತರೆ, ನಿಮಗೂ ಕೂಡ ಈ ತರಹದ ಜ್ಞಾನ ಮತ್ತು ಕೌಶಲ್ಯವನ್ನು ಪಡೆಯುವ ಆಸಕ್ತಿವಿದ್ದರೆ ಅಥವಾ ನಿಮಗೂ ಕೂಡ ಜಾಹೀರಾತು ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆಸಕ್ತಿವಿದ್ದರೆ ಹಾಗಾದರೆ ಸ್ನೇಹಿತರೆ, ನಿಮಗೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಒಂದು ಒಳ್ಳೆಯ ಆಯ್ಕೆಯಾಗಿದೆ. ಸೊ ಆದ್ದರಿಂದ ನಾವು ಇಂದಿನ ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಎಂದರೇನು, ಇಂದಿನ ದಿನಮಾನಗಳಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಇಂಪಾರ್ಟೆಂಟ್ ಏನಿದೆ ಮತ್ತು ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಹೇಗೆ ಪ್ರಾರಂಭಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೆ ನೋಡಿ. ಮತ್ತು ನಡ್ರಿ ಸ್ನೇಹಿತರೆ, ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸೊ ಸ್ನೇಹಿತರೆ, ಮೊದಲನೇದಾಗಿ ನೋಡೋಣ ಈ ಡಿಜಿಟಲ್ ಮಾರ್ಕೆಟಿಂಗ್ ಎಂದರೇನು ಅಂತ. ಸರಳವಾಗಿ ಹೇಳುವುದಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಎನ್ನುವುದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ SEO, ಇಮೇಲ್ ಮತ್ತು ವೆಬ್ಸೈಟ್ಗಳಂತಹ ಡಿಜಿಟಲ್ ಚಾನೆಲ್ಗಳನ್ನು ಬಳಸಿಕೊಂಡು ಉದ್ಯಮಗಳು ಉತ್ಪಾದಿಸಿದ ಸರಕುಗಳು ಮತ್ತು ಸೇವೆಗಳನ್ನು ಪ್ರಚಾರ ಮಾಡುವ ಒಂದು ವಿಧಾನವಾಗಿದೆ. ಸ್ನೇಹಿತರೆ, ನೀವು TV ಜಾಹೀರಾತುಗಳು ಮತ್ತು ಬಿಲ್ ಬೋರ್ಡ್ಗಳನ್ನು ನೋಡಿರಬಹುದು. ಇದು ಟ್ರೆಡಿಷನಲ್ ಮಾರ್ಕೆಟಿಂಗ್ನಲ್ಲಿ ಬರುತ್ತದೆ. ನಾವು ಡಿಜಿಟಲ್ ಮಾರ್ಕೆಟಿಂಗನ್ನು ಟ್ರೆಡಿಷನಲ್ ಮಾರ್ಕೆಟಿಂಗ್ಗೆ ಹೋಲಿಸಿದರೆ ಇಂದು ಡಿಜಿಟಲ್ ಮಾರ್ಕೆಟಿಂಗ್ ಹೆಚ್ಚು ಆದ್ಯತೆಯನ್ನು ಪಡೆದಿದೆ. ಏಕೆಂದರೆ ಸಾಮಾನ್ಯವಾಗಿ ಇದರಲ್ಲಿ ಮಾರ್ಕೆಟಿಂಗ್ ಖರ್ಚುಗಳು ಅತಿ ಕಡಿಮೆವಿರುತ್ತವೆ. ಆದ್ದರಿಂದ ಇಂದು ಉದ್ಯಮಗಳು ಈ ಡಿಜಿಟಲ್ ಮಾರ್ಕೆಟಿಂಗ್ ಮಾಧ್ಯಮವನ್ನು ಅತಿ ಹೆಚ್ಚಾಗಿ ಬಳಸುತ್ತಿದ್ದಾರೆ. ಆದ್ದರಿಂದ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಆಸಕ್ತಿವಿದ್ದ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆಯ ಉದ್ಯೋಗ ಅವಕಾಶವಾಗಿದೆ. ಇನ್ನು ಕೆಲವರ ಮನಸ್ಸಿನಲ್ಲಿರುವ ಪ್ರಶ್ನೆವೇನೆಂದರೆ, ಇಂದಿನ ದಿನಮಾನಗಳಲ್ಲಿ ಈ ಡಿಜಿಟಲ್ ಮಾರ್ಕೆಟಿಂಗ್ಗೆ ಇರುವ ಪ್ರಾಮುಖ್ಯತೆವೇನು? ಸೊ ಇದರ ಬಗ್ಗೆ ನೋಡುವುದಾದರೆ, ಇಂದಿನ ದಿನಮಾನಗಳಲ್ಲಿ ವಿಶ್ವದಾದ್ಯಂತ 5 ಬಿಲಿಯನ್ಗಿಂತ ಹೆಚ್ಚು ಜನರು ಇಂಟರ್ನೆಟನ್ನು ಬಳಸುತ್ತಿದ್ದಾರೆ. ಆದ್ದರಿಂದ ಆಧುನಿಕ ದಿನಮಾನಗಳಲ್ಲಿ ನಿಮ್ಮ ವ್ಯಾಪಾರವು ಆನ್ಲೈನ್ನಲ್ಲಿ ಇಲ್ಲದಿದ್ದರೆ ನೀವು ಹೆಚ್ಚಿನ ಗ್ರಾಹಕರನ್ನು ಕಳೆದುಕೊಳ್ಳುತ್ತಿದ್ದೀರಿ. ಆದ್ದರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಇದು ವ್ಯವಹಾರಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಜನರನ್ನು ತಲುಪಲು ಸಹಾಯ ಮಾಡುತ್ತದೆ. ಈಗ ನಾವು ಈ ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ. ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ SEO. ಇದು ನಿಮ್ಮ ವೆಬ್ಸೈಟನ್ನು ಗೂಗಲ್ನಲ್ಲಿ ಉನ್ನತ ಶ್ರೇಣಿಯಲ್ಲಿ ತರಲು ಸಹಾಯ ಮಾಡುತ್ತದೆ. ತದನಂತರ ಬರುವುದು ಪೇ ಪರ್ ಕ್ಲಿಕ್ ಅಂದರೆ PPC. ಇದು ನೀವು ಮಾಡಿದ ಪೇಡ್ ಅಡ್ವರ್ಟೈಸ್ಮೆಂಟ್ ಮೇಲೆ ಬಂದ ಪ್ರೇಕ್ಷಕರ ಮಾಹಿತಿಯನ್ನು ತುಂಬ ಸರಳವಾಗಿ ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದು ಕೂಡ ಇದರ ಅಂಶವಾಗಿದೆ. ಇದರಲ್ಲಿ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಂತಹ ಮಾಧ್ಯಮಗಳನ್ನು ಬಳಸಿಕೊಂಡು ನೀವು ನಿಮ್ಮ ವ್ಯಾಪಾರದ ಜಾಹೀರಾತುಗಳನ್ನು ಆ ಮಾಧ್ಯಮದ ಮೇಲಿರುವ ಅಂದರೆ ಆ ಮಾಧ್ಯಮವನ್ನು ಬಳಸುತ್ತಿರುವ ಪ್ರೇಕ್ಷಕರಿಗೆ ಜಾಹೀರಾತುಗಳನ್ನು ತೋರಿಸಬಹುದು. ಇಮೇಲ್ ಮಾರ್ಕೆಟಿಂಗ್ ಇದರಲ್ಲಿ ನೀವು ನಿಮ್ಮ ಅಸ್ತಿತ್ವದಲ್ಲಿರುವ ಗ್ರಾಹಕರನ್ನು ನಿಮ್ಮ ಸರಕುಗಳು ಮತ್ತು ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲು ಮತ್ತು ಮಾರಾಟ ಮಾಡಲು ಇಮೇಲ್ಸ್ಗಳನ್ನು ಕಳಿಸುತ್ತೀರಿ. ಕೊನೆಯದಾಗಿ ಬರುವುದು ಕಂಟೆಂಟ್ ಮಾರ್ಕೆಟಿಂಗ್. ಇದರಲ್ಲಿ ವ್ಯಾಪಾರಗಳು ತಮ್ಮ ಪ್ರೇಕ್ಷಕರನ್ನು ಆಕರ್ಷಿಸಲು ಮತ್ತು ಸರಕು ಮತ್ತು ಸೇವೆಗಳ ಮಾಹಿತಿಯನ್ನು ನೀಡಲು ಬ್ಲಾಗಿಂಗ್ ಮತ್ತು ವಿಡಿಯೋಗಳ ಮುಖಾಂತರ ಮಾಹಿತಿಯನ್ನು ನೀಡುತ್ತಾರೆ. ಈಗ ಪ್ರಶ್ನೆ ಬರುವುದು, ಈ ಡಿಜಿಟಲ್ ಮಾರ್ಕೆಟಿಂಗನ್ನು ಹೇಗೆ ಪ್ರಾರಂಭಿಸಬೇಕು? ಮೊದಲನೇದಾಗಿ ನೀವು ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳಿ. ತದನಂತರ ನೀವು ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್ ಮತ್ತು ವಾಟ್ಸಪ್ ಬಿಸ್ನೆಸ್ APIಗಳಂತಹ ಕೋರ್ಸ್ಗಳನ್ನು ಪೂರ್ಣಗೊಳಿಸಿಕೊಳ್ಳಿರಿ. ನಂತರ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ನಡೆಯುವ ಟ್ರೆಂಡ್ಸ್ ಅಥವಾ ಪ್ರಸ್ತುತ ಮಾಹಿತಿಗಳ ಬಗ್ಗೆ ನಿಮಗೆ ಜ್ಞಾನವಿರಲಿ. ತದನಂತರ ನೀವು ಕಲಿತ ಕೋರ್ಸ್ಗಳನ್ನು ನಿಮ್ಮ ಸ್ವಂತ ಪ್ರಯತ್ನಗಳಿಂದ ನೀವು ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನು ಕೂಡ ಪ್ರಾರಂಭಿಸಬಹುದು. ಅಥವಾ
ಯಾರಿಗಾದರೂ ಜಾಬ್ ಮಾಡುವ ಆಸಕ್ತಿವಿದ್ದರೆ ಅವರು ಯಾವುದಾದರೂ ಕಂಪನಿಯಲ್ಲಿ ಜಾಬ್ ಕೂಡ ಮಾಡಬಹುದು. ಈಗ ನಾನು ನಿಮಗೆ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಕಾರ್ಯವನ್ನು ಸುಲಭಗೊಳಿಸಲು ಕೆಲವು ಉಪಕರಣಗಳನ್ನು ಹೇಳುತ್ತೇನೆ. ಇವುಗಳು ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಯತ್ನಗಳನ್ನು ತುಂಬ ಸುಲಭಗೊಳಿಸುತ್ತವೆ. ಮೊದಲನೇದು ಗೂಗಲ್ ಅನಾಲಿಟಿಕ್ಸ್. ಇದು ನೀವು ಚಲಾಯಿಸಿರುವ ಜಾಹೀರಾತುಗಳ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೆಬ್ಸೈಟ್ ಮೇಲೆ ಬಂದ ಪ್ರೇಕ್ಷಕರ ಮಾಹಿತಿಯನ್ನು ನಿಮಗೆ ಕೊಡುತ್ತದೆ. ತದನಂತರ ಬರುವುದು SEM ರಶ್. ಇದು ನೀವು ಚಲಾಯಿಸಬೇಕೆಂದುಕೊಂಡಿರುವ ಜಾಹೀರಾತುಗಳ ಸಂಬಂಧಪಟ್ಟ SEO ಮತ್ತು ಕೀವರ್ಡ್ ಸಂಶೋಧನೆಯಲ್ಲಿ ಸಹಾಯ ಮಾಡುತ್ತದೆ. ನಂತರ ಬರುವುದು ಮೇಲ್ ಚಿಂಪ್. ಇದು ನೀವು ಕಳಿಸಬೇಕೆನ್ನುವ 100 ಅಥವಾ 500 ಇಮೇಲ್ಸ್ಗಳನ್ನು ಒಟ್ಟಾರೆಯಾಗಿ ಕೆಲವು ಸೆಕೆಂಡ್ಸ್ಗಳಲ್ಲಿ ನಿಮ್ಮ ಪ್ರೇಕ್ಷಕರಿಗೆ ಅಥವಾ ಗ್ರಾಹಕರಿಗೆ ತಲುಪಲು ಸಹಾಯ ಮಾಡುತ್ತದೆ. ಇನ್ನೂ ಹಲವಾರು ಉಪಕರಣಗಳಿವೆ, ಆದರೆ ಈ ವಿಡಿಯೋದಲ್ಲಿ ಕೊನೆಯದಾಗಿ ಬರುವುದು ಕ್ಯಾನ್ವಾ. ಇದು ನಿಮ್ಮ ಜಾಹೀರಾತುಗಳನ್ನು ಒಳ್ಳೆಯದಾಗಿ ಮತ್ತು ಪ್ರೇಕ್ಷಕರಿಗೆ ಆಕರ್ಷಿತವಾಗುವಂತೆ ಡಿಸೈನ್ ಮತ್ತು ಇಮೇಜ್ ಎಡಿಟಿಂಗ್ ಮಾಡಲು ಇದು ಸಹಾಯ ಮಾಡುತ್ತದೆ. ಸೊ ಸ್ನೇಹಿತರೆ, ಇದೆಲ್ಲವೂ ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಎಂದರೇನು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ನೋಡಬೇಕಾದರೆ ನೀವು ನಮ್ಮ ಈ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ರೆಡಿ ಸೆಲೆಕ್ಟ್ ಮಾಡಿ. ಮತ್ತು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಚೆನ್ನಾಗಿದ್ದರೆ ಹೋಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಈ ವಿಡಿಯೋ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ನೀವು ಹೋಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ಡೌಟ್ ಹಾಕಬಹುದು. ನಾವು ಆ ಡೌಟ್ಗೆ ರಿಪ್ಲೈ ಮಾಡುತ್ತೇವೆ. ಮತ್ತು ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.